ಸಂಗೀತ ಪರಿಷತ್ ಮೈಸೂರು ಘಟಕ ಹಾಗೂ ಶ್ರೀ ಅನಂತೇಶ್ವರ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸುಗಮ ಸಂಗೀತ ಗಾಯಕರಿಗಾಗಿ ದ್ವಿದಿನಗಳ ಭಾವೋತ್ಸವ ಸೀಸನ್ 1ರ ಕಾರ್ಯಕ್ರಮವು ನಗರದ ಊಟ್ಕಳ್ಳಿಯ ಶ್ರೀ ಅನಂತೇಶ್ವರ ಭವನದಲ್ಲಿ ಆರಂಭಗೊಂಡಿತು. 2 ದಿನಗಳ ಈ ಸಂಗೀತೋತ್ಸವವು ಬೆಳಗ್ಗೆ 9:30ರಿಂದ ಸಂಜೆ 7:30ರವರೆಗೆ ಸಾಗಲಿದ್ದು, ನೈಜ ಸಂಗೀತದೊಂದಿಗೆ ಭಾವಪೂರ್ಣ ಗಾಯನ ಪ್ರದರ್ಶನಗಳು ನೀಡುತ್ತಿವೆ. ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಬಿ. ರಂಗೇಗೌಡ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸುಗಮ ಸಂಗೀತವು ಮನಸ್ಸಿಗೆ ಶಾಂತಿ ನೀಡುವ ಕಲೆಯಾಗಿದ್ದು, ಇಂತಹ ವೇದಿಕೆಗಳು ಪ್ರತಿಭೆಗಳಿಗೆ ಉತ್ತಮ ಅವಕಾಶ ಕಲ್ಪಿಸುತ್ತವೆ ಎಂದು ಹೇಳಿದರು. ಅಧ್ಯಕ್ಷತೆಯನ್ನು ವಹಿಸಿದ್ದ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ಬಿ. ಬೈರಿ, ಸುಗಮ ಸಂಗೀತದ ಪ್ರಚಾರ ಮತ್ತು ಬೆಳವಣಿಗೆಗಾಗಿ ಇಂತಹ ಕಾರ್ಯಕ್ರಮಗಳು ಅವಶ್ಯಕವಾಗಿದ್ದು, ಗಾಯಕರಿಗೆ ಪ್ರೋತ್ಸಾಹ ನೀಡುವುದು ಪರಿಷತ್ತಿನ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಮಡ್ಡಿಕೆರೆ ಗೋಪಾಲ್, ಅಂಶಿ ಪ್ರಸನ್ನಕುಮಾರ್, ಡಾಕ್ಟರ್ ರಘುರಾಮ ವಾಜಪೇಯಿ ಹಾಗೂ ಖ್ಯಾತ ಕವಿ ಡಾಕ್ಟರ್ ಜಯಪ್ಪ ಹೊನ್ನಳ್ಳಿ ಮತ್ತು ಇಂದ್ರಾಣಿ ಅನಂತರಾಮ್, ಉಪ್ಪುಂದ ರಾಜೇಶ್ ಪಡೆಯರ್, ವಾದ್ಯ ಸಂಗೀತಗಾರರಾದ ಪ್ರಸಾದ್, ಇಂದು ಶೇಖರ್, ಗಣೇಶ್ ಭಟ್ ಉಪಸ್ಥಿತರಿದ್ದರು. ಅಲಿಯನ್ಸ್ ಉಪಾಧ್ಯಕ್ಷರಾದ ಗಂಗಾಧರಪ್ಪ, ನಿಯೋಜಿತ ರಾಜ್ಯಪಾಲ ಮಹಾಬಲೇಶ್ವರ್, ಬೈರಿ ಸಂಚಾಲಕರಾದ ಸುಜಾತಾ ಜಯಕುಮಾರ್, ಗೀತಾ ಲಕ್ಷ್ಮಿ ಕಿಣಿ ಭಾಗವಹಿಸಿದ್ದರು. ಮುಕ್ಕಾಲು ಭಾಗ ನಮ್ಮ ಪ್ರತಿ ವರ್ಷ ಕೂಡ ಶಿಬಿರಕ್ಕೆ ಬರೋದಂತವರೇ ಆಗಿದ್ದಾರೆ. ಶಿಬಿರದಲ್ಲಿ ಎಲ್ಲರೂ ಕೂಡ ಪರಿಚಯ ಆಗಿದ್ದಾರೆ. ಅದರಿಂದಾಗಿ ಯಾರು ಕೂಡ ಹೊಸರು ಕಾಣ್ತಾ ಇಲ್ಲ. ಇವರೆಲ್ಲರ ಎದುರುಗಡೆ ನಾವು ಹಾಡಲಿಕ್ಕೆ ನಮ್ಮ ಎಲ್ಲರಿಗೂ ಕೂಡ ಒಂದು ವೇದಿಕೆ, ಯಾಕಂತಂದ್ರೆ ಅವ್ರು ಮುಂದುವರಿಬೇಕು, ಚೆನ್ನಾಗಿ ಹಾಡಬೇಕು ಅಂತ ನಮ್ಮ ಅಭಿಪ್ಸೆ. ಅದರಿಂದಾಗಿ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದರೆ 165 ಜನ ರಿಜಿಸ್ಟರ್ ಮಾಡಿಸಿದ್ದಾರೆ. ಸಂಜೆವರೆಗೂ ಇವತ್ತು ನಾಳೆ ಎಲ್ಲರೂ ಕೂಡ ಇವತ್ತು ಒಂದು ಹಾಡು, ನಾಳೆ ಒಂದು ಹಾಡು ಕೊಡುವಂಥ ಒಂದು ಮನತಣಿಸುವಂಥ ಭಾವಗೀತೆಗಳ ವೇದಿಕೆಯ ಕಾರ್ಯಕ್ರಮ ಇದಾಗಿದೆ. ಬಂದಂಥ ತಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರಿ, ನಿಮ್ಮಗಳ ಸಹಕಾರದಿಂದ ಮಾತ್ರ, ಯಾಕಂದರೆ ನಾವು ಕಾರ್ಯಕ್ರಮವನ್ನು ಆಯೋಜಿಸ್ಬೋದು, ಆದರೆ ನೀವುಗಳು ಹೆಚ್ಚಿನ ಸಂಖ್ಯೆ ಬರದೇ ಇದ್ದರೆ ನಮ್ಮ ಉತ್ಸಾಹ ಕಡಿಮೆ ಆಗುತ್ತೆ. ಅದರಿಂದಾಗಿ ನೀವು ಪ್ರತಿ ವರ್ಷ 3 ವರ್ಷದಿಂದ ನಿರಂತರವಾಗಿ ಕೊಡ್ತಾ ಇರೋಂಥ ಪ್ರೋತ್ಸಾಹವನ್ನು ನಾನು ಮನದಡಿಗೆ ಶ್ಲಾಘಿಸುತ್ತಾ ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಧ್ವನಿಯಲ್ಲಿ ಒಂದು ಸಂಗೀತ ಇರ್ತದೆ, ಅಯ್ಯೋ ಅಂತ ಪಡ್ಕೊತಾರೆ, ಸುಖ ಬರಲಿ ಓ ಅಂತ ಕೇಳ್ತಾರೆ. ಪ್ರತಿಯೊಂದು ಅಷ್ಟೇ, ನಾವು ಪ್ರಕೃತಿಯನ್ನು ನಿಧಾನವಾಗಿ ಆಲಿಸಿದ್ರೆ ಎಲ್ಲ ಕಡೆ ಸಂಗೀತನೇ ಇದೆ. ಇವು ಸಂಗೀತವನ್ನು ಆಲಿಸೋ ಶಕ್ತಿ ಮನುಷ್ಯನಿಗೆ ಇರ್ಲಿಲ್ಲ ಅಂದ್ರೆ, ಅಥವಾ ಸಂಗೀತವನ್ನು ಸೃಷ್ಟಿ ಮಾಡೋ ಶಕ್ತಿ ಮನುಷ್ಯನಿಗೆ ಇರ್ಲಿಲ್ಲ ಅಂದ್ರೆ ಎಲ್ಲ ನಾಶ ಆಗೋಗ್ತಿತ್ತು. ಇವತ್ತು ನೋಡಿ, ನಮಗೆ ಒಳ್ಳೆ ಮನಸ್ಸಿರ್ಬೇಕು, ನಮ್ಗೆ ಅಷ್ಟೇ ಒಳ್ಳೆ ಮನಸ್ಸಿದ್ರೆ ಮಾತ್ರ ಸಂಗೀತ ನಮಗೆ ಕೇಳಿಸುತ್ತೆ. ಸುಮ್ಮನೆ ಕೂತ್ಕೊಳ್ಳಿ, ಏನ್ ಪಾರ್ಕಿಗೆ ಹೋಗ್ಬೇಕು ಅಂತ ಇಲ್ಲ. ಮೈಸೂರು ಮಹಾನಗರದಲ್ಲಿ, ಬೆಂಗಳೂರು ಅಂತ ಮಹಾನಗರದಲ್ಲಿ ವೆಹಿಕಲ್ ಸೌಂಡ್ ಒಂಥರ ನಮ್ಗೆ ಇಂಪಾಗಿ ಕೇಳಿಸ್ತದೆ. ಯಾವಾಗ ಮನಸ್ಸು ಚೆನ್ನಾಗಿದ್ದಾಗ ಸಂಗೀತ ಕೇಳಬೇಕು ಅನ್ನೋ ಮನಸ್ಸಿದೆ. ವೆಹಿಕಲ್ ಸೌಂಡು ಕೂಡ ಒಂಥರ ಸಂಗೀತನೇ. ಎಲ್ಲ ಕೂತ್ಕೊಳ್ಳಿ, ಪ್ರಶಾಂತ ಒಂದು 5 ನಿಮಿಷ ಕೂತ್ಕೊಂಡ್ರೆ ಕುಯ್ ಮೈ ಕುಯ್ ಮೈ ಕುಯ್ ಮೈ ಅಂತ ಆಗ್ಬೋದು. ಒಂಥರ ಆನಂದ, ಓ ಒಬ್ಬ ಬರ್ತಾರೆ, ಬರೋ ಅಂತ ಬರ್ತಾರೆ, ಅದೊಂಥರ ಡ್ರಮ್ಸ್ ಇದ್ದಂಗೆ. ಯಾರೊಬ್ಬ ಯುವಕ ಬರ್ತಾನೆ ಬುಲೆಟ್ ಅಲ್ಲಿ, ಅದು ಡ್ರಮ್ಸ್ ಇದ್ದಂಗೆ. ಅದು ಇನ್ನೊಂದು ಯಾವುದೋ ಬಹಳ ಇತ್ತೀಚಿನ ಮಾಡರ್ನ್ ಕಾರ್ ಬರುತ್ತೆ, ಅದು ಒಳ್ಳೆ ವೀಣೆ ಇದ್ದಂಗೆ, ಅದನ್ನೇ ಹರಿಸ್ಬೋದು. ನಾವು ಯಾರು ಕೂಡ ಅದೇ ತೇಜಸ್ವಿರು ಅಂತ ಹೇಳಿ, ಪೂರ್ವ ತೇಜಸ್ವಿರು. ನಿಮ್ಮ ಮನಸ್ಸಿನಲ್ಲೂ ನಿಮ್ಮ ಮನಃಶಾಂತಿ ಇಲ್ಲ ಅಂತಂದ್ರೆ, ನೀವು ಮನಃಶಾಂತಿ ಹುಡುಕೊಂಡು ನೀವು ಎಲ್ಲೋದ್ರೂ ಕೂಡ ನಿಮ್ಗೆ ಸಿಗಲ್ಲ ಅಂತ. ಮನುಷ್ಯನಿಗೆ ಯಾರಿಗೆ ಮನಸ್ಸು ಶಾಂತವಾಗಿರ್ತದೋ ಅವನಿಗೆ ಎಲ್ಲಾ ಕಡೆನೆ ಸಂತೋಷ ಸಿಗ್ತದೆ. ನಾವೆಲ್ಲಿರ್ತೀವೋ ಅಲ್ಲಿ ಸಂತೋಷ, ಶೂನ್ಯದಲ್ಲೂ ಸಂತೋಷ ಪಡುವಂತ ಮನೋಭಾವ ಬೆಳಿಬೇಕು ಅಂದ್ರೆ ಸಂಗೀತವನ್ನು ನಾವು ಆಶ್ರಯಿಸಬೇಕು. ನಿಜವಾದ ಭಾಷೆ, ಹೃದಯದ ಭಾಷೆ. ಇದು ಯಾವುದೇ ಭಾಷೆಯ ಸಂಗೀತದಲ್ಲಿ ಇರಲಿ, ಒಂದು ಆಲಾಪನೆಯಿಂದ ನಾವು ನಮ್ಮನ್ನ ಮರೆತುಕೊಳ್ಳುವಂಥ ಶಕ್ತಿ ಆ ಸಂಗೀತಕ್ಕಿದೆ. ಕುವೆಂಪುರವರು ಒಂದು ಮಾತು ಹೇಳ್ತಾರೆ, ಹಾಡು ಬರೆದವನದಲ್ಲ, ಅದು ಹಾಡುವವನದ್ದು ಅಂತ. ಅವರ ನನ್ನ ಹಾಡುಗಳನ್ನು ಖ್ಯಾತ ಗಾಯಕರು ಹಾಡಲಿಲ್ಲ ಅಂದರೆ ನನ್ನ ಹಾಡುಗಳೇ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಅಂತ. ಇದು ಸಂಗೀತಕ್ಕಿರುವ ದೊಡ್ಡ ಶಕ್ತಿ. ಇವಾಗಲೂ ಮೊಹಮ್ಮದ್ ರಫಿ ಅವರ ಹಾಡೆ ನಾನು ಅಲ್ಲಿ ಆ ಬಾರ್ನಲ್ಲಿ ಸಿಕ್ಕಂಥ ಅವ್ರಿಗೆ ಕೇಳಿದೆ, ನಿಮಗೆ ಈ ಭಾಷೆ ಗೊತ್ತಾ? ಅವ್ರು ಯಾರು ಗೊತ್ತಾಗಿಲ್ಲ, ಯಾವುದೂ ಗೊತ್ತಿಲ್ಲ. ಅವರ ಹಾಡು ಅಷ್ಟೊಂದು ಲಾಲಿತ್ಯವಾಗಿರುತ್ತೆ, ಮಾಧುರ್ಯ ಇರುತ್ತೆ, ನಮಗೆ ಕುಡಿಯುವಾಗ ಅದು ಸಂತೋಷವನ್ನು ಕೊಡುತ್ತೆ ಹಾಡಿನ ಜೊತೆಯಲ್ಲಿ ಅಂತ ಹೇಳುವ ಮಾತನ್ನು. ಇದು ಸಂಗೀತಕ್ಕಿರುವ ಶಕ್ತಿ ಅಂತೇಳಿ ನಾನು ಹೇಳ್ತೇನೆ.